ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಲ್ವಾ ರೋಸ್ ಎಲ್ಲ. ಹಾಗೆ ಈ ಟೈಮಲ್ಲಿ ಫ್ಲವರ್ಸ್ ಎಲ್ಲ ನೋಡುವಾಗ ತುಂಬಾ ಖುಷಿ ಆಗ್ತದೆ ಗೈಸ್. ಹಾಗೆ ಇದು ನೋಡಿ ನಮ್ದು ಲೋಟಸ್ ಇದು ಪಾಟ್, ಅದರೊಳಗೆ ನಾವು ಗಪ್ಪೀಸ್ ಮೀನು ಹಾಕಿದ್ದೇವೆ. ಎಷ್ಟು ಮರಿ ಹಾಕಿದೆ ನೋಡಿ, ನಿಮ್ಗೆ ಕಾಣ್ತಾ ಉಂಟಾ ಗೊತ್ತಿಲ್ವಾ? ಸುಮಾರು ಮರಿ ಹಾಕಿದೆ ಗೈಸ್. ಹಾಗೆ ನಮ್ದು ಫಸ್ಟ್ ಒಂದು ಪಾಂಡ್ ಇತ್ತು, ಅದರಲ್ಲಿ ಕೂಡ ತುಂಬಾ ಮೀನಿತ್ತು. ಇವಾಗ ಅದು ಕ್ಲೋಸ್ ಮಾಡಿದ್ದಾರೆ. ಹಾಗೆ ಇವತ್ತು ನಮ್ಗೆ ಇನ್ನೊಂದು ಕಡೆ ಹೋಗ್ಲಿಕ್ಕೆ ಉಂಟು ಗೈಸ್. ಅದೆಲ್ಲಿ ಅಂದ್ರೆ ನನ್ನ ಮಗುವಿಗೆ ವ್ಯಾಕ್ಸಿನ್ ಕೊಡ್ಲಿಕ್ಕೆ ಉಂಟು, ಅಂದ್ರೆ ಇಂಜೆಕ್ಷನ್ 9 months ಇದು ಇಂಜೆಕ್ಷನ್ ಹಾಕ್ಲಿಕ್ಕೆ ಉಂಟು. ತುಂಬಾ ಬೇಜಾರಾಗ್ತದೆ ಗೈಸ್, ಆದ್ರೆ ಎಂತ ಮಾಡುದು, ಅದು ಕೊಡ್ಲೇಬೇಕಲ್ವಾ. ಹಾಗೆ ಅಲ್ಲಿಗೆ ಹೊರಡ್ಬೇಕು. ಅಲ್ಲಿಗೆ ಹೊರಡೋ ಮುಂಚೆ ಬೇಗ ಬೇಗ ಎಲ್ಲ ಕೆಲಸ ಮಾಡ್ಬೇಕು ಗೈಸ್. ಎಲ್ಲ ಕೆಲಸ ಮಾಡಿ ಮತ್ತೆ ಹೋಗ್ಬೇಕು. ಇವತ್ತು ನಾನು ಎಂತ ಮಾಡ್ಬೇಕಂದ್ರೆ ಮಧ್ಯಾಹ್ನಕ್ಕೆ ಹಲಸಿನ ಹಣ್ಣು ಬರ್ತದಲ್ಲ, ಅದ್ರೊಳಗೆ ಸೀಡ್ಸ್ ಇರ್ತದೆ ನೋಡಿ, ಅದರದ್ದು ಪಲ್ಯ ಮಾಡುವ ಅಂತ ಇದ್ದೀನಿ. ನೋಡಿ ಈ ತರದ್ದು ಈ ತರ ಮಾಡಿ ತೆಗ್ದ್ರೆ ಆಯ್ತು. ಮತ್ತೆ ಅದು ಕ್ಲೀನ್ ಮಾಡಿ ನೀರಲ್ಲಿ ಕ್ಲೀನ್ ಮಾಡಿ ತೊಳೆದ್ರೆ ಆಯ್ತು ಗೈಸ್. ಅದಕ್ಕೆ ನಾನು ಈಗ ನೋಡಿ ಒಂದು ಕುಕ್ಕರ್ ಇಟ್ಟಿದ್ದೇನೆ. ಅದಕ್ಕೆ ನಾನು ಆಯಿಲ್ ಹಾಕಿದ್ದೇನೆ. ಅದು ಬಿಸಿ ಆದ ಮೇಲೆ ಅದಕ್ಕೆ ಸಾಸಿವೆ ಹಾಕ್ತಾ ಇದ್ದೇನೆ 2 ಸ್ಪೂನ್ ಅಷ್ಟು. ನಾವು ಮಾಮೂಲಿ ಪಲ್ಯ ಯಾವ್ದ್ರದ್ದು ತರಕಾರಿ ಅದು ಮಾಡ್ತೀವಲ್ಲ ಅದೇ ತರ ಮಾಡ್ಬೇಕು, ತುಂಬಾ ಚೆನ್ನಾಗಿ ಆಗ್ತದೆ ಆಯ್ತಾ. ಗಂಜಿ ಎಲ್ಲ ಇದರಲ್ಲಿ ಎಷ್ಟು ಬೇಕಾದ್ರೆ ಸಾಕ್ತದೆ ಗಂಜು ಊಟ. ಹಾಗೆ ಇದಕ್ಕೆ ಮತ್ತೆ ಒಗ್ಗರಣೆ ಸೊಪ್ಪು ಮತ್ತೆ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಬಿಟ್ಟು ಹಾಕಿದ್ದೇನೆ. ಅದು ಸ್ವಲ್ಪ ಫ್ರೈ ಆಗಲಿ. ಅದಕ್ಕೆ ಆದಮೇಲೆ ಅದಕ್ಕೆ ನಾನು 2 ಆನಿಯನ್ ಮತ್ತೆ 1 ಟೊಮೆಟೊ ಮತ್ತೆ 3 ರಿಂದ 4 ಗ್ರೀನ್ ಚಿಲ್ಲಿ ಕಟ್ ಮಾಡಿ ಹಾಕಿದ್ದೇನೆ. ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಅದು ಫ್ರೈ ಆದಮೇಲೆ ನಾವು ಇದು ವಾಶ್ ಮಾಡಿ ಇಟ್ಟಿದ್ದೇವಲ್ಲ, ಅಂದರೆ ಹಲಸಿನ ಹಣ್ಣಿದ್ದು ಸೀಡ್ಸ್ ನೋಡಿ ಈ ಥರ ಸಿಪ್ಪೆ ತೆಗೆದು ವಾಶ್ ಮಾಡಬೇಕು. ಅದು ಹಾಕಿಬಿಟ್ಟು ಅದಕ್ಕೆ 1 ಸ್ಪೂನಷ್ಟು ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿದರೆ ಸಾಕು. ಜಾಸ್ತಿ ನೀರಾದರೆ ಮತ್ತೆ ನೀರು ಆಗ್ತದೆ. ಇದು ಅಂದರೆ ಕುಕ್ಕರಲ್ಲಿ ಮಾಡಬೇಕು ಗೈಸ್, ಇಲ್ಲಾದ್ರೆ ಅದು ಬೇಯೋದಿಲ್ಲ. ಅದಕ್ಕಾಗಿ ಇಷ್ಟು ಹಾಕಿದರೆ ಸಾಕು ಗೈಸ್, ಮತ್ತೆ ಏನು ಬೇರೆ ಹಾಕ್ಬೇಕಂತ ಇಲ್ಲ. ಯಾವುದು ಪೌಡರ್ ಏನು ಆ್ಯಡ್ ಮಾಡ್ಲಿಕ್ಕೆ ಹೋಗಬೇಡಿ, ಇಷ್ಟು ಸಾಕು. ಹಾಗೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಬೇಯಲಿಕ್ಕೆ ಇಡುವ. 6 ವಿಜಿಲ್ ಮಾಡಿದ್ದೇನೆ. ಈಗ ಬೆಂದಿದೆ ಅಂತ ಕಾಣಬೇಕು, ನೋಡುವ ಓಪನ್ ಮಾಡಿ. ಈಗ ನೋಡಿ ಬಾಯ್ಲ್ ಆಗಿದೆ, ಎಷ್ಟು ಬಾಯ್ಲ್ ಆದರೆ ಸಾಕು. ಹಾಗೆ ಈಗ ನೋಡಿ ಅದಕ್ಕೆ ನಾವು ತೆಂಗಿನ ತುರಿ ಹಾಕಿಬಿಟ್ಟು ಸ್ವಲ್ಪ ಖಾರ ಏನಾದರೂ ಬೇಕಿದ್ರೆ ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಬೋದು. ಅಂದರೆ ಗ್ರೀನ್ ಚಿಲ್ಲಿ ಖಾರದ್ದೇ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿದ್ರೆ ಅದರಲ್ಲಿ ಖಾರ ಇರುತ್ತೆ. ನಾನು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿದೆ. ಇಷ್ಟೆಲ್ಲ ಹಾಕಿ ಮಿಕ್ಸ್ ಮಾಡಿದರೆ ನೋಡಿ ನಮ್ಮದು ಹಲಸಿನ ಹಣ್ಣಿದ್ದು ಸೀಡ್ಸ್ ಇದು ಪಲ್ಯ ರೆಡಿ ಆಯಿತು ನೋಡಿ. ಇದಕ್ಕೆ ಕನ್ನಡದಲ್ಲಿ ಎಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ಗೈಸ್ ನನಗೆ, ಆದರೆ ನಮ್ಮ ಭಾಷೆಯಲ್ಲಿ ಚಕ್ಕೆಕ್ಕೂರ ಅಂತ ಹೇಳ್ತೀವಿ. ಚಕ್ಕೆಕ್ಕೂರು ಪಡಿಕರಿ ರೆಡಿ ಆಗಿದೆ ಗೈಸ್, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಇದನ್ನುಂಟಲ್ಲ ಸುಮಾರು ನಾವು ಬಸಳೆಗೆಲ್ಲ ಮಿಕ್ಸ್ ಮಾಡ್ತೀವಿ ಗೈಸ್, ಬಸಳೆಗೂ ಕೂಡ ಹಾಕಿದರೆ ಚೆನ್ನಾಗಿ ಆಗ್ತದೆ ಬಸಳೆ ಸಾರಿಗೆ. ಹಾಗೆ ಊಟಕ್ಕೆ ಎಲ್ಲ ರೆಡಿ ಮಾಡಿ ಆಯಿತು ಗೈಸ್, ಇನ್ನು ಹೊರಡಬೇಕು. ಅಂದರೆ ಮಗುವನ್ನು ಸ್ನಾನ ಮಾಡಿಸಿ ಮತ್ತೆ ರೆಡಿಯಾಗಿ ಹೋಗಬೇಕು. ಹಾಗಾಗಿ ಬೇಗ ಹೋಗಬೇಕು ಗೈಸ್, ಇಲ್ಲದ್ರೆ ಅಲ್ಲಿ ತುಂಬ ರಶ್ ಇರ್ತಾರೆ. ಹಾಗೆ ನಾವು ನೋಡಿ ಗೈಸ್ ಇಲ್ಲಿ ಆಟೋನ ವೆಯ್ಟ್ ಮಾಡ್ತಾ ಇದ್ದೇವೆ. ಒಂದು ಆಟೋ ಕೂಡ ಇಲ್ಲ, ಫೈನಲ್ ಆಗಿ ಒಂದು ಆಟೋ ಬಂತು. ಹಾಗಾಗಿ ಬೇಗ ಹೋಗ್ತಾ ಇದ್ದೇವೆ ನೋಡಿ ಗೈಸ್. ಅಲ್ಲಿ ತುಂಬ ರಶ್ ಇರ್ತಾರಲ್ಲ, ಅಂದರೆ 10 o'clock ಹೋದ್ರೇ ಅಲ್ಲಿ ಸುಮಾರು ಮಂದಿ ಇರ್ತಾರೆ. ಅದಕ್ಕಾಗಿ ಬೇಗಲೇ ಹೋಗಬೇಕು. ಬೇಗ ಅಂತ ಹೇಳುದು, ಎಲ್ಲ ಕೆಲಸ ಆಗುವಾಗನೇ ಸುಮಾರು ಟೈಮ್ ಆಗ್ತದಲ್ಲ ಗೈಸ್. ಹಾಗೆ ಬನ್ನಿ ನಾನು ಹೋಗ್ತಾ ಇದ್ದೇನೆ. ಹಾಗೆ ರೀಚ್ ಆದ್ವಿ ಗಾಯ್ಸ್, ಇನ್ನು ಒಳಗೆ ಹೋಗಬೇಕು. ನಂಗಂತೂ ತುಂಬ ಬೇಜಾರಾಗ್ತುಂಟು, ಪಾಪ ಮಗುವಿಗೆ ನೋವಾಗ್ತದಲ್ಲ ಇಂಜೆಕ್ಷನ್ ಕೊಡುವಾಗ. ಹಾಗೆ ಹಾಗೆ ನಮ್ಮದು ವೆಯ್ಟ್ ಮಾಡಿಸಿದ್ರು 1 hour ವೆಯ್ಟ್ ಮಾಡಿಸಿದ್ರು ಗೈಸ್. ಆದಮೇಲೆ ಹೇಳ್ತಿದ್ದಾರೆ ನೆಕ್ಸ್ಟ್ ಮಂತ್ ಬನ್ನಿ ಅಂತ ಹೇಳಿ. ಇವರ ವಿಷಯ ಕೇಳಿದ್ರು ಉಂಟಲ್ಲ ಗೈಸ್, ನನಗೆ ತುಂಬ ಸಿಟ್ಟು ಬಂತು ಗೈಸ್. ಎಂತ ಗೊತ್ತಾ, ನನಗೆ ಅವರದ್ದು SMS ಕೂಡ ಬಂದಿದೆ ವ್ಯಾಕ್ಸಿನ್ ಹಾಕಬೇಕಂತ. ಹಾಗೆ ನಮ್ಮದು ಏರಿಯಾದು ಸಿಸ್ಟ್ರು ಕೂಡ ಕಾಲ್ ಮಾಡಿ ನಂದು ಹೇಳಿದ್ದಾರೆ, ಮನೆಗೆ ಕಾಲ್ ಮಾಡಿ ಹೇಳಿದ್ದಾರೆ ಬನ್ನಿ ಹಾಸ್ಪಿಟಲ್ಗೆ ವ್ಯಾಕ್ಸಿನ್ ಆಗಬೇಕು ಅಂತ ಹೇಳಿ. ಇಲ್ಲಿ ಬಂದುಬಿಟ್ಟುಂಟಲ್ಲ ಇವರು 1 hour ವೆಯ್ಟ್ ಮಾಡಿಸಿದರು ಗೈಸ್. ತಾಯಿ ಕಾರ್ಡದು ಬುಕ್ಕಲ್ಲಿ ಇಟ್ಟು ಟೇಬಲ್ ಮೇಲೆ ಮತ್ತೆ ಹೇಳ್ತಿದ್ದಾರೆ ನೆಕ್ಸ್ಟ್ ಮಂತ್ ಅಂತ. ನಾನು ಅದಕ್ಕೆ ಸರಿ ಬೈದು ಬಂದೆ ಗೈಸ್, ನನಗೆ ತುಂಬ ಬೇಜಾರಾಯಿತು. ಆ ಮಗು ಸ್ನಾನ ಮಾಡಿ ಕೂಡ ಮಲಗ್ತಿತ್ತು, ಅಷ್ಟು ಚೆನ್ನಾಗಿ ಮಲಗ್ತಿತ್ತು. ಇವರಿಂದ ಉಂಟಲ್ಲ ಮಲಗಲೂ ಇಲ್ಲ ಮಗು. ಹಾಗೆ ನಾವು ಮನೆಗೆ ರಿಟರ್ನ್ ಹೋಗ್ತಾ ಇದ್ದೇವೆ ಗೈಸ್. ನನಗಂತೂ ತುಂಬ ಬೇಜಾರಾಯಿತು. ಹಾಗೆ ಇನ್ನು ನೆಕ್ಸ್ಟ್ ಮಂತ್ ಆಯಿತು ಗೈಸ್ ಇಂಜೆಕ್ಷನ್.
ಅದು 3 1/2 ಇದು ಇಂಜೆಕ್ಷನ್ ಕೊಟ್ಟು 6 ಮಂತ್ ಆಗಬೇಕಂತೆ, 9 ಮಂತಿಂದು ಇಂಜೆಕ್ಷನ್ ಕೊಡಲಿಕ್ಕೆ. ಆದರೆ ಇವರು ಫಸ್ಟ್ ಹೇಳಬೇಕಲ್ಲ, ಇವರ ತಪ್ಪು, ಮೆಸೇಜ್ ಎಲ್ಲ ಮಾಡಿದ್ದು ತಪ್ಪೇ ಅಲ್ವಾ, ಮತ್ತು ಸಿಸ್ಟರ್ ಎಲ್ಲ ಕಾಲ್ ಮಾಡಿ ಕಳಿಸಿದ್ದು ತಪ್ಪೇ. ಹಾಗೆ ನೋಡಿ ಇದು ಸಜ್ಜಿಗೆ ಬಜಿಲ್ ಗೈಸ್, ನಂಗಂದ್ರೆ ತುಂಬ ಇಷ್ಟ ಗೈಸ್. ನಾನು ಅದಕ್ಕೆ ಮನೆಗೆ ಹೋದಾಗ ಉಂಟಲ್ಲ, ಇದು ಹೋಟೆಲಲ್ಲಿ ಆರ್ಡರ್ ಮಾಡಿ ತಂದಿದ್ದು ಮನೆಗೆ. ನನಗೆ ತುಂಬ ಇಷ್ಟ, ಅದಕ್ಕೆ ನಾನು ತಿಂತಾ ಇದ್ದೇನೆ. ಅದೊಂದು ಕ್ಲಿಪ್ ಇತ್ತು, ಅದಕ್ಕೆ ಹಾಕುವಂತ ಇತ್ತು. ಮತ್ತು ನಾನು ಅಂದರೆ ಇವರದ್ದು ಕಸಿನ್ ಉಂಟಲ್ಲ ನಮ್ಮ ಮನೆಗೆ ಹಲಸಿನ ಹಣ್ಣು ತಂದು ಕೊಟ್ಟಿದ್ರು ಗಾಯ್ಸ್, ಅದು ತುಂಬ ಚೆನ್ನಾಗಿತ್ತು. ಎಷ್ಟು ಸ್ವೀಟ್ ಇತ್ತು ಗೊತ್ತಾ, ನನಗೆ ತುಂಬ ಇಷ್ಟ ಹಲಸಿನ ಹಣ್ಣು ಮಾವಿನ ಹಣ್ಣು ಅಂತ. ಹಾಗೆ ಮೊನ್ನೆ ಮೇಳದಲ್ಲಿ ಅದು ಸಿಗಲೇ ಇಲ್ಲ, ಹಾಗಾಗಿ ನಮಗೆ ಫೈನಲ್ ಆಗಿ ಈಗ ತಿನ್ನಲಿಕ್ಕೆ ಸಿಕ್ಕಿತು. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.